ಸಿಗರೇಟ್ ಬಿಡಲು ಬಯಸುವವರು ಈ ಸರಳ ವಿಧಾನವನ್ನು ಅನುಸರಿಸಿ. ನಿಧಾನಗತಿಯಲ್ಲಿ ತ್ಯಜಿಸುವಿಕೆ. ಪ್ರತಿನಿತ್ಯ ಸಿಗರೇಟ್ ಸೇದುವಿಕೆಯನ್ನು ಕ್ರಮೇಣವಾಗಿ ಬಿಡಲು ಪ್ರಯತ್ನಿಸಿ. ನಿನ್ನೆಗಿಂತ ಇಂದು ಕಡಿಮೆ, ಇಂದಿಗಿಂತ ಮತ್ತೂ ಕಡಿಮೆ ಮಾಡಿ. ಹೀಗೆ ಮಾಡುತ್ತಾ ಬಂದರೆ ಅಭ್ಯಾಸ ದೂರವಾಗುತ್ತದೆ. ಪ್ರಚೋದನೆಗೆ ಒಳಗಾಗದಿರಿ. ಸಿಗರೇಟ್ ಸೇದಲು ಪ್ರೇರೇಪಿಸುವಂತಹ ಸಂದರ್ಭ, ಸಮಯದ ಬಗ್ಗೆ ಗಮನ ಕೊಡದಿರಿ. ಇತರ ಪ್ರಚೋದನೆಗಳಿಗೂ ಒಳಗಾಗದೆ ಗಟ್ಟಿ ಮನಸ್ಸು ಮಾಡಿ ದೃಢ ನಿರ್ಧಾರವನ್ನು ಕಾಯ್ದುಕೊಳ್ಳಿ. ಆರೋಗ್ಯಕರ ತಿನಿಸುಗಳನ್ನು ಸೇವಿಸಿ. ಸಿಗರೇಟ್ ಸೇದಲು ಮನಸ್ಸಾಗುವಾಗ ಹಣ್ಣು, ಒಣದ್ರಾಕ್ಷಿ, ಖರ್ಜೂರ, ಬಾದಾಮಿ, ಗೋಡಂಬಿಗಳಂತಹ ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡಿ. ಮನೆಯಲ್ಲಿ ಮಾಡಿದ ತಿಂಡಿಗಳನ್ನು ಸೇವಿಸಬಹುದು. ವ್ಯಾಯಾಮ, ಧ್ಯಾನ ಮಾಡಿ. ಗಮನವನ್ನು ಕೇಂದ್ರೀಕರಿಸಲು ವ್ಯಾಯಾಮ, ಧ್ಯಾನ ಮುಂತಾದ ಆರೋಗ್ಯವನ್ನು ಬಲಪಡಿಸುವ ದೈಹಿಕ ಚಟುವಟಿಕೆಗಳನ್ನು ಅಭ್ಯಸಿಸಿ. ಒತ್ತಡ ನಿವಾರಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳಿ. ಶ್ವಾಸಕೋಶದ ಆರೋಗ್ಯ ಯೋಗ. ಶ್ವಾಸಕೋಶದ ಹೃದಯದ ಆರೋಗ್ಯದ ವೃದ್ಧಿಗೆ ಪೂರಕವಾದ ಯೋಗವನ್ನು ತಪ್ಪದೇ ಮಾಡಿ. ಶ್ವಾಸಕೋಶ ಹದಗೆಟ್ಟ ಪರಿಸ್ಥಿತಿಗಳಲ್ಲಿ ವೈದ್ಯರ ಸಲಹೆ ತುಂಬ ಅತ್ಯಗತ್ಯ. ನೀರಿನ ಸೇವನೆ. ಪ್ರತಿನಿತ್ಯ ಅಗತ್ಯ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ಸದಾ ನಿಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇರುವಂತೆ ನೋಡಿಕೊಳ್ಳಿ. ತಾಜಾ ಹಣ್ಣಿನ ಜ್ಯೂಸುಗಳನ್ನು ಕುಡಿಯಿರಿ. ಸಿಗರೇಟ್ ವ್ಯಸನಿಗಳಿಂದ ದೂರವಿರಿ. ಸಿಗರೇಟ್ ಸೇದೋ ಇತರ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಿ. ಯಾರಾದರೂ ನಿಮ್ಮನ್ನು ಸೇವನೆ ಮಾಡಲು ಪ್ರೇರೇಪಿಸಿದರೆ ಅವರಿಗೂ ಅಪಾಯದ ಕುರಿತು ಮುನ್ನೆಚ್ಚರಿಕೆಯನ್ನು ನೀಡಿ. ಅವರನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿ. ಶಿಬಿರಗಳಿಗೆ ಭೇಟಿ ನೀಡಿ. ಧೂಮಪಾನ ಬಿಡಿಸಲೆಂದು ಅನೇಕ ಕಡೆಗಳಲ್ಲಿ ಹಮ್ಮಿಕೊಳ್ಳುವ ಶಿಬಿರಗಳಿಗೆ ಭೇಟಿ ನೀಡಿ. ಸಲಹೆ, ಉಪದೇಶಗಳನ್ನು ಸ್ವೀಕರಿಸಿ. ಇಟ್ಟ ಹೆಜ್ಜೆ ಹಿಂತೆಗೆಯದಿರಿ. ಒಮ್ಮೆ ದೃಢ ನಿರ್ಧಾರ ತೆಗೆದುಕೊಂಡ ನಂತರ ಹಿಂದೆ ಸರಿಯುವ ಮಾತೇ ಇಲ್ಲ. ನೀವು ಇಟ್ಟ ಹೆಜ್ಜೆ ಹಿಂತೆಗೆಯದೆ ಸಂಪೂರ್ಣ ಸಿಗರೇಟ್ ಸೇವನೆಯನ್ನು ತ್ಯಜಿಸಿ ನೆಮ್ಮದಿಯ ನಾಳೆಗಳನ್ನು ಕಾಣಿರಿ. ಇವತ್ತಿನ ಮಾಹಿತಿಯು ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.